ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ದೊಡ್ಡ ಪಾಟನ್ನು ತಗೊಂಡು ಅದರೊಳಗಡೆ ಪ್ಲ್ಯಾಂಟನ್ನು ಯಾವ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ ನಾನು ಅಂತ ಹೇಳ್ತೀನಿ. ಮತ್ತು ಅದು ಈಗ ಹೇಗಿದೆ ಅಂತ ಲಾಸ್ಟಲ್ಲಿ ತೋರಿಸಿದ್ದೀನಿ. ನಾನು 1.5 ತಿಂಗಳಾಯಿತು ಅದನ್ನು ಮಾಡಿ. ಹಾಗೆ ಇವತ್ತು ಡೇರೆ ಗಿಡ ನಾನು ಗ್ರೋ ಬ್ಯಾಗಲ್ಲಿ ಹಾಕಿದ್ನಲ್ಲ, ಆ ಡೇರೆ ಗಿಡಗಳನ್ನು ನಾನು ಮುಂದಿನ ಸೀಸನ್ಗೆ ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೋತೀನಿ ಅಂತಲೂ ಹೇಳ್ತೀನಿ. ಮತ್ತು ನೀರು ಸೊಣೆ ಗಿಡಗಳನ್ನು ನಾನು ಈ ಟೈಮಲ್ಲಿ ಯಾವ ರೀತಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಕೂಡ ನಾನು ಹೇಳ್ತೀನಿ. ಅಂದರೆ ಸ್ಟೆಪ್ ಮಾಡಿ ಇಟ್ಕೊಂಡಿದ್ದೀನಿ. ಈ ವರ್ಷ ಸ್ವಲ್ಪ ಬೇರೆ ರೀತಿಯಲ್ಲಿ ಇಟ್ಕೊಳ್ಳೋಣ ಅಂತ, ಚೆನ್ನಾಗಿ ಕಾಣಿಸ್ಲಿ ಅಂತ ಇಟ್ಕೊಂಡಿದ್ದೀನಿ. ಅದು ಯಾವ ರೀತಿ ಅಂತ ಕೂಡ ಹೇಳ್ತಾ ಇದ್ದೀನಿ. ಹಾಗಾಗಿ ಈ 3 ವಿಧಾನವನ್ನು ನೀವು ನೋಡಬೇಕು ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗಾದರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬನ್ನಿ ನೋಡೋಣ ನಾನು ಯಾವ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಹೇಳ್ತೀನಿ. ಬನ್ನಿ, ಮೊದಲಿಗೆ ಈ ಪಾಟಲ್ಲಿ ನಾನು ಯಾವ ರೀತಿ ಪ್ಲ್ಯಾಂಟನ್ನು ಸೆಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ, ಇದು ದೊಡ್ಡದಾಗಿರುವಂಥ ಸಿಮೆಂಟ್ ಪಾಟು ನಾನೇ ಮಾಡಿರೋದು. ನೋಡಿ, ನೀವು ಬೇಕಾದರೆ ದೊಡ್ಡ ಟಬ್ಬನ್ನು ಏನಾದರೂ ತೊಗೊಂಡು ಹೋಲನ್ನು ಮಾಡ್ಕೊಳ್ಳಿ. ನಾವು ಪ್ಲ್ಯಾಂಟನ್ನು ನೆಡಬೇಕು ಅಂದರೆ ಹೋಲನ್ನು ಮಾಡಬೇಕಾಗತ್ತೆ. ಹಾಗೆ ಕೆಳಗಡೆ ಒಂದಷ್ಟು ತೆಂಗಿನ ನಾರು, ಅಡಿಕೆ ಸಿಪ್ಪೆ ಅಥವಾ ಈ ಇದು ಇದಿರುತ್ತಲ್ಲ ಎಲೆಗಳು ಏನಾದರೂ ಹಾಕ್ಕೊಳ್ಳಿ. ಒಂದಷ್ಟು ಕೆಳಗಡೆ ಹಾಕ್ಕೊಳ್ಳೋದ್ರಿಂದ ಬೇರು ಚೆನ್ನಾಗಿ ಇಳಿದು ಹೋಗುತ್ತೆ, ಪ್ಲ್ಯಾಂಟ್ ಚೆನ್ನಾಗಿ ಬರುತ್ತೆ ಅಂತ. ಹಾಗೆ ನಾನಿಲ್ಲಿ ಆಲ್ ಇನ್ ಒನ್ ಅಂತ ಪಾಟಿಂಗ್ ಮಿಕ್ಸ್ನ ಮಾಡ್ಕೊಂಡಿರ್ತೀನಿ, ಅದನ್ನೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ ತುಂಬ ಏನೋ ಗೊಬ್ಬರಗಳು ಬೇಕಾಗಲ್ಲ. ನಾವು ಈ ಬಣ್ಣದ ಗಿಡಗಳನ್ನು ನೆಡುವುದಾದರೆ, ಅಂದರೆ ಶೋ ಪ್ಲ್ಯಾಂಟ್ಗಳನ್ನು ನೆಡೋದಾದರೆ ಅಷ್ಟೊಂದೇನು ಗೊಬ್ಬರಗಳು ಬೇಕಾಗಲ್ಲ. ನಾವು ಆಲ್ ಇನ್ ಒನ್ ಪಾಟಿಂಗ್ ಮಿಕ್ಸ್ಗೆ ಹಾಕಿರೋದೇ ಸಾಕಾಗತ್ತೆ. ಹಾಗೆ ನೋಡಿ, ನಾನಿಲ್ಲಿ ಯಾವ್ಯಾವ ಪ್ಲ್ಯಾಂಟನ್ನು ತೊಗೋತೀನಿ ಅಂತಲೂ ತೋರಿಸ್ತೀನಿ. ನೋಡಿ, ಇದು ಶೋ ಪ್ಲ್ಯಾಂಟ್ ಅಲ್ಲ, ಇದನ್ನು ತೊಗೋತೀನಿ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ನನಗೆ ತುಂಬ ಇಷ್ಟವಾಗಿರೋ ಅಂಥ ಪ್ಲ್ಯಾಂಟ್. ನೀವು ಯಾವುದೇ ರೀತಿ ಪ್ಲ್ಯಾಂಟನ್ನು ತೊಗೊಳ್ಳಿ, ಕಲರ್ ಆಗಿರೋವಂಥ ತೊಗೊಂಡ್ರೆ ನಿಮಗೆ ಅಲ್ಲಿ ಶೋ ಚೆನ್ನಾಗಿರುತ್ತೆ. ಅಂದರೆ ನಮ್ಮ ಮಾಡಿರೋ ಅರೇಂಜ್ಮೆಂಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನಾನು ತುಂಬ ಎಲ್ಲ ಏನು ಡೆಕೋರೇಷನ್ ಮಾಡಲ್ಲ, ಒಂದು ಸ್ವಲ್ಪ ಡೆಕೋರೇಷನ್ ಮಾಡ್ಕೋತೀನಿ. ಹಾಗೆ ನೋಡಿ, ಇಲ್ಲಿ ನಾನು ತೆಂಗಿನ ಸಿಪ್ಪೆ ಇದರಿಂದ ಮಾಡಿದ್ದೀನಲ್ಲ, ಇದು ಮಳೆಗಾಲದಲ್ಲಿ ಈಗ ನಾವು ಮಾಡಿ ತುಂಬ 1.5 ತಿಂಗಳದ ಮೇಲಾಗಿದೆ. ಅದು ಚೆನ್ನಾಗಿ ಬಂದಿತ್ತು ಈಗ ಸ್ವಲ್ಪ ಒಣಗೋಗ್ಬಿಟ್ಟಿದೆ. ನೋಡಿ, ಕೆಳಗಡೆ ಅಂತ ಇದು ನೆಲದಲ್ಲೇ ಸ್ಪ್ರೆಡ್ ಆಗುವಂಥ ಗಿಡ. ಇದು ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿರುತ್ತೆ, ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಕೂಡ. ಇದನ್ನು ತೊಗೋತೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಯಾವಾಗಲೂ ಹಸಿರಾಗಿರುತ್ತೆ. ನೋಡಿ, ನಾನಿಲ್ಲಿ ಈ ಕಲರ್ ಪ್ಲ್ಯಾಂಟು ಮತ್ತು ಹಸಿರು ಕಲರು ಈ ರೀತಿ ಕಾಂಬಿನೇಷನಲ್ಲಿ ನಾನು ಈ ಪಾಟನ್ನು ಅರೇಂಜ್ ಮಾಡ್ಕೋತೀನಿ. ನೀವು ಬೇಕಾದ ಹಾಗೆ ಅರೇಂಜ್ ಮಾಡ್ಕೋಬೋದು. ಈ ರೀತಿ ಅರೇಂಜ್ ಮಾಡೋದ್ರಿಂದ ನಾವು ಈ ಶೋ ಪ್ಲ್ಯಾಂಟ್ಗಳನ್ನು ತುಂಬ ದಿನ ಉಳಿಯುತ್ತೆ. ನಾವು ಈ ವರ್ಷ ಮಾಡಿರೋದು ಇನ್ನು 2 ವರ್ಷ ಆದರೂ ಇದು ಹಾಳಾಗಲ್ಲ. ಈ ಪ್ಲ್ಯಾಂಟೆಲ್ಲ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗ್ತಾ, ಅದಕ್ಕೆ ಮೇಂಟೆನೆನ್ಸು ಕೂಡ ಕಡಿಮೆ. ಹಾಗಾಗಿ ಇವನ್ನೆಲ್ಲ ನಾನು ಹಾಕ್ಕೋತಾ ಇದ್ದೀನಿ. ಈ ರೀತಿ ಶೋ ಪ್ಲ್ಯಾಂಟನ್ನು ನಾವು ಮನೆಯಲ್ಲಿ ಬೆಳೆಯೋದ್ರಿಂದ ಯಾವಾಗಲೂ ಗಾರ್ಡನ್ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ನೋಡ್ಬೋದು, ಇದನ್ನು ಸಣ್ಣ ಸಣ್ಣ ಕಟಿಂಗನ್ನು ಹಾಕ್ಕೊಂಡ್ರೂ ಕೂಡ ಬೇರೆ ಇಲ್ಲದೆ ಹೋದರೂ ಈಸಿಯಾಗಿ ಯಾವುದೇ ಟೈಮಲ್ಲಾದರೂ ನಾವು ಇದನ್ನೆಲ್ಲ ಬೆಳೆಸ್ಕೋಬೋದು. ಬೇರೆ ಬಂದುಬಿಡತ್ತೆ. ನೋಡಿ, ನಾನು ಇದನ್ನು ಕಟಿಂಗ್ ಮಾಡಿ 1, 2, 3 ಕಟಿಂಗನ್ನು ಅಲ್ಲಿ ಹಾಕ್ಕೋತೀನಿ. ನೋಡಿ, ಈ ರೀತಿ ಸುತ್ತ ಈ ಹಸಿರು ಪ್ಲ್ಯಾಂಟನ್ನು ಹಾಕ್ಕೊಂಡಿದ್ದೀನಿ. ಮಧ್ಯ ಆ ಪ್ಲ್ಯಾಂಟನ್ನು ಹಾಕಿ ಆಮೇಲೆ ಸುತ್ತ ಈ ಹಸಿರು ಪ್ಲ್ಯಾಂಟನ್ನು ಹಾಕ್ಕೋತೀನಿ. ಅವೆಲ್ಲವೂ ಸ್ಪ್ರೆಡ್ ಆದಮೇಲೆ ಲಾಸ್ಟಲ್ಲಿ ಹೇಗಾಗಿದೆ ಈಗ 1.5 ತಿಂಗಳಾದಮೇಲೆ ಅಂತ ಲಾಸ್ಟಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ದಿನ ಈ ರೀತಿ ನಾವು ಪ್ಲ್ಯಾಂಟನ್ನು ಅರೇಂಜ್ ಮಾಡ್ಕೊಳ್ಳೋದ್ರಿಂದ ಇಟ್ಕೋಬೋದು. ಮತ್ತು ನಾವು ಈ ಹೂವಿನ ಗಿಡಗಳನ್ನೆಲ್ಲ ಹಾಕ್ಕೊಂಡ್ರೆ ಅದು ತುಂಬ ದಿನ ಉಳಿಯಲ್ಲ. ಅಂದರೆ ಸೀಸನಲ್ ಪ್ಲ್ಯಾಂಟ್ಗಳನ್ನೆಲ್ಲ ಹಾಕ್ಕೊಂಡ್ರೆ ಸೀಸನಲ್ಲಿ ಮಾತ್ರ ಹೂವಾಗತ್ತೆ. ಹಾಗಾಗಿ ಈ ರೀತಿ ಶೋ ಪ್ಲ್ಯಾಂಟ್ಗಳನ್ನು ನಾವು ಇಲ್ಲಿ ಅರೇಂಜ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ನೀವು, ನಾನು ಇದನ್ನೆಲ್ಲ ಈ ರೀತಿ ಕಟ್ ಮಾಡಿ ಒಂದೇ ಅಳತೆ ಮಾಡಿಕೊಂಡು ನಾನು ಸುತ್ತ 1, 2 ಇಂಚು 3 ಇಂಚು ಬಿಟ್ಟು ನಾನಲ್ಲಿ ನೆಡ್ತಾ ಇದ್ದೀನಿ. ಅಷ್ಟು ನೆಟ್ಟರೆ ಸಾಕಾಗತ್ತೆ. ತುಂಬ ಏನು ನಾವು ಒತ್ತೊತ್ತಿಗೆ ನೆಡೋದು ಬೇಕಾಗಲ್ಲ. ನೋಡ್ಬೋದು ಯಾವ ರೀತಿ ಸೆಟ್ ಮಾಡಿದ್ದೀನಿ ಅಂತ. ಈ ರೀತಿ ಮಾಡಿದ್ದೀನಿ. ಇದು ತುಂಬ ಅಗಲವಾಗಿ ಬೆಳೆಯುತ್ತೆ, ಆಮೇಲೆ ಚೆನ್ನಾಗಿ ಕಾಣಿಸುತ್ತೆ, ಸ್ಪ್ರೆಡ್ ಆಗುತ್ತೆ. ಇದು ನಾನೇ ಮಾಡಿರುವಂಥ ಸಿಮೆಂಟ್ ಪಾಟು. ನೋಡಿ ಫ್ರೆಂಡ್ಸ್, ಇದು ನಾನು ನೆಟ್ಟು ಒಂದು 4 ದಿವಸ ಆಗಿದೆ. ಈ ರೀತಿ ಚೆನ್ನಾಗಿ ಬಂದಿದೆ, ಹಸಿರಾಗಿ ಬಂದಿದೆ ಎಲ್ಲವೂ. ಹಾಗೆ ಇಲ್ಲಿ ಕೊಲೊಂಚ ಸಸಿನ 1-2 ನೆಟ್ಟೆ, ಅಂದರೆ ಸಣ್ಣದಿತ್ತು, ಅಲ್ಲಿ ಬೇರು ಬರುತ್ತೆ ಅಂತ. ಆಮೇಲೆ ತೆಗೆದು ಬಿಡ್ತೀನಿ. ಇದು ಸ್ಪ್ರೆಡ್ ಆದಮೇಲೆ ಅದನ್ನು ತೆಗಿತೀನಿ. ಈ ರೀತಿ ಬಂದಿದೆ. ಇನ್ನೂ ಸ್ಪ್ರೆಡ್ ಆಗುತ್ತೆ, ಆಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ.
ಹಾಗೆ ಫ್ರೆಂಡ್ಸ್, ನಾನಿಲ್ಲಿ ಹೋದ ವರ್ಷ ನಿತ್ಯ ಪುಷ್ಪವನ್ನು ನೆಟ್ಟಿದ್ನಲ್ಲ, ಅಲ್ಲಿ ಆ ಬೀಜಗಳು ಅಲ್ಲೇ ಉದುರಿ ಬಿದ್ದಿರತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ, ಅದು ಇಷ್ಟು ದಿನ ಹಾಗೆ ಮಣ್ಣಲ್ಲೇ ಇರುತ್ತೆ. ಈಗ ಇದನ್ನು ಕೊಚ್ಚಿ ನಾವು ನೀರನ್ನು ಹಾಕ್ತಾ ಬಂದರೆ ಅಲ್ಲಿ ಆ ಸಸಿಗಳು ಹುಟ್ಕೊಂಡಿರತ್ತೆ. ನಾನು ಕಲೆಕ್ಟ್ ಮಾಡ್ಕೊಂಡಿಲ್ಲ ನಿತ್ಯ ಪುಷ್ಪ ಬೀಜವನ್ನು. ನೋಡೋಣ, ಅದು ಮಳೆ ಬಂದುಬಿಟ್ಟಿತ್ತು, ಆದರೂ ಕೂಡ ಬೀಜ ಒಂದೊಂದು ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಾನು ಈ ರೀತಿ ಕೊಚ್ಚಿ ನೀರನ್ನು ಹಾಕ್ತೀನಿ. ನಾವು ಕಲೆಕ್ಟ್ ಮಾಡ್ಕೊಂಡು ಇಲ್ಲದೇ ಇರೋದಾದರೆ ನೀವು ಯಾವ ಪಾಟಲ್ಲಿ ನಿತ್ಯ ಪುಷ್ಪನ ನೆಟ್ಟಿದ್ದೀರೋ ಆ ಪಾಟನ್ನು ಮಣ್ಣನ್ನು ಈಗ ಲೂಸ್ ಮಾಡಿಕೊಟ್ರೆ ಅದು ಅದರೊಳಗಡೆ ಬಿದ್ದಿರತ್ತೆ ಆ ಬೀಜಗಳು. ಅದು ಈಗ ಹುಟ್ಟತ್ತೆ. ನೀವು ಎಷ್ಟೇ ಮಳೆಗಾಲದಲ್ಲಿ ನೀರು ಬಿದ್ದರೂ ಕೂಡ ಅದು ಹುಟ್ಟಿ ಬರಲ್ಲ. ಈ ಟೈಮಲ್ಲಿ ಅದು ಹುಟ್ಟಿ ಬರುತ್ತೆ. ಬೇಕಾದರೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇದು ನಾನು ಟ್ರೈ ಮಾಡಿ ನೋಡಿದ್ದೀನಿ, ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡಿ ನಾನು ನೀರನ್ನು 2 ಹೊತ್ತು ನೀರನ್ನು ಹಾಕಿ ಅದಕ್ಕೆ ಬಿಡ್ತೀನಿ. ನೋಡೋಣ ಎಷ್ಟು ಸಸಿ ಬರುತ್ತೆ ಅಂತ. ಎಷ್ಟು ಬೀಜ ಉದುರಿ ಇರುತ್ತೋ ಅಷ್ಟು ಬೀಜ ಬರುತ್ತೆ. ಯಾಕಂದರೆ ಇದು ನಾನು ನೆಟ್ಟು ಲೇಟಾಗಿಬಿಟ್ಟಿತ್ತು ಹೋದ ವರ್ಷ ನೆಡೋದು. ಅಲ್ಲಿ ಬೀಜ ಆಗಿತ್ತು, ಕೆಲವೊಂದು ಬೀಜ ಆಗಿತ್ತು, ಗಟ್ಟಿ ಆಗಿಲ್ಲ ಅಂತ ಅಂದ್ಕೋತೀನಿ. ನೋಡೋಣ ಎಷ್ಟು ಸಸಿ ಬರುತ್ತೆ ಅಂತ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸಸಿ ಬಂದರೆ ನಾನು ಆಲ್ರೆಡಿ ಸಸಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೀಜವನ್ನು ಹಾಕಿ, ತುಂಬ ಏನು ಬೀಜಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿಲ್ಲ. ನೋಡೋಣ. ಮತ್ತೆ ನೋಡಿ, ನಾನು ನೀರ್ಸೊಣೆ ಗಿಡಗಳನ್ನೆಲ್ಲ ಈ ರೀತಿ ಎಲ್ಲ ಒಂದೇ ಲೆವೆಲಲ್ಲಿ ಇಟ್ಬಿಟ್ಟಿದ್ನಲ್ಲ, ಹಾಗಾಗಿ ಅದು ಚೆನ್ನಾಗಿ ಕಾಣಿಸಲ್ಲ ಅಂತ ನೋಡಿ ನಾನು ಗೋಡೆ ಸೈಡು ಈ ರೀತಿ ಸೆಟ್ ಮಾಡಿಕೊಂಡೆ. ಸ್ವಲ್ಪ ಈ ಪಾಟಿ ಕಲ್ಲೆಲ್ಲ ತೆಗೆದಿರೋದು ಇತ್ತು ಹಳೆಯದು. ಹಾಗೆ ಕೆಳಗಡೆ ಕಲ್ಲನ್ನು ಹಾಕಿ ಸ್ಟೆಪ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ರೀತಿ ಸ್ಟೆಪ್ ಮಾಡಿ ನೋಡ್ಬೋದು ನೀವು ಇಲ್ಲಿ. ಈಗ ಈ ರೀತಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ. ನಾವು ಬೇಕಾದರೆ ಮಳೆಗಾಲದಲ್ಲಿ ನಾನಲ್ಲಿ ಸೇವಂತಿಗೆ ಗಿಡಗಳನ್ನು ಇಟ್ಕೋಬೋದು ಅಂತ ಆ ರೀತಿ ಸ್ಟೆಪ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ನೀವು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಸ್ಟೆಪ್ಪನ್ನು ಮಾಡ್ಕೊಳ್ಳೋದ್ರಿಂದ ಯಾವುದೇ ಖರ್ಚಿಲ್ಲದೆ ನಾವು ಸ್ಟೆಪ್ಪನ್ನು ಅರೇಂಜ್ ಮಾಡ್ಕೋಬೋದು. ವೇಸ್ಟ್ ಪಾರ್ಟಿಕಲ್ಲು ಅಥವಾ ಮರದ ಪೀಸ್ ಏನಾದರೂ ಇದ್ದರೆ ನೋಡಿ ಕೆಳಗಡೆ ಇದನ್ನು ಹಾಕಿ ಸೆಟ್ ಮಾಡಿಕೊಂಡೆ. ನೋಡಿ, ಇದು ಡೇರೆ ಗಿಡಗಳೆಲ್ಲ ಒಣಗಿ ಹೋಗಿದೆ. ನಾನು ಈಗ ಕೆಲವೊಂದು ಗಿಡಗಳಿಗೆ ನೀರು ಹಾಕೋದನ್ನು ಬಿಟ್ಟಿದ್ದೀನಿ. ಕೆಲವೊಂದು ಗಿಡದಲ್ಲಿ ಸಣ್ಣ ಸಣ್ಣ ಸಸಿಗಳೆಲ್ಲ ಇದೆಯಲ್ಲ, ಇದನ್ನು ಇಲ್ಲೆಲ್ಲ ಅದು ಈ ರೀತಿ ಇರೋದನ್ನು ನೀವು ಕಿತ್ತು ನೆಡೋದ್ರಿಂದ ಮುಂದಿನ ವರ್ಷಕ್ಕೆ ಇದು ಸಸಿ ಆಗತ್ತೆ. ಇದನ್ನು ಕಿತ್ತು ಮತ್ತೆ ಗಿಡಗಳನ್ನು ಮಾಡ್ಕೋಬೋದು. ಬೇಡ ಅಂದರೆ ಅದನ್ನು ಇಲ್ಲಿಗೆ ಕಟ್ ಮಾಡಿ ಒಂದು 4 ದಿವಸ ಈ ಮಣ್ಣನ್ನು ಹಾಗೆ ಡ್ರೈ ಮಾಡಬೇಕು. ಇದೇ ರೀತಿ ನಾವು ಈ ಕವರಲ್ಲೇ ಇರೋದ್ರಿಂದ ಅದನ್ನು ಹಾಗೆ ಡ್ರೈ ಮಾಡಿದಾಗ ಆ ಮಣ್ಣೆಲ್ಲ ಅಲ್ಲೇ ಡ್ರೈ ಆಗತ್ತೆ. ಅದನ್ನು ನಾವು ಆಮೇಲೆ ಸ್ಟೋರ್ ಮಾಡಿ ಇಟ್ಕೋಬೇಕು. ಅಂದರೆ ನೆರಳಿರೋ ಜಾಗದಲ್ಲಿ, ಬಿಸಿಲು ಬರದೇ ಇರೋವಂಥ ಜಾಗದಲ್ಲಿ, ನೀರು ತಾಗದೇ ಇರೋವಂಥ ಜಾಗದಲ್ಲಿ ನಾವು ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೇಕು. ನೋಡಿ, ಎಲ್ಲ ಸಸಿ ಎಲ್ಲ ಬಂದಿದೆಯಲ್ಲ, ಈ ಸಸಿನೆಲ್ಲ ನಾವು ಕಿತ್ತು ಸಣ್ಣ ಸಣ್ಣ ಕವರಿಗೆ ಹಾಕಿಟ್ಟುಕೊಂಡ್ರೆ ಮುಂದಿನ ವರ್ಷ ಹೊಸ ಸಸಿ ಗಿಡ ಇದರಿಂದ ಆಗತ್ತೆ. ಕೆಲವೊಂದು ಸಾರಿ ಗಡ್ಡೆಗಳು ಕೊಳೆತು ಹೋದರೂ ಕೂಡ ಈ ಹೊಸ ಗಿಡದಿಂದ ಬಂದಿರೋದು ಚೆನ್ನಾಗಿ ಬರುತ್ತೆ. ನಾವು ಈಗ ನೆಟ್ಕೊಂಡಿರುವಂಥ ಗಿಡ ಸಾಯಲ್ಲ, ಚೆನ್ನಾಗಿ ಗಡ್ಡೆಗಳ ಆಗಿರುತ್ತೆ. ಸಣ್ಣ ಸಣ್ಣ ಕವರಿಗೆ ಹಾಕಿ ನೆಟ್ಟಿಟ್ಕೊಂಡ್ರೆ ಸಾಕಾಗತ್ತೆ. ನಾನು ಇದನ್ನೆಲ್ಲ ಅದೇ ರೀತಿ ಮಾಡ್ತೀನಿ. ಒಂದೇ ಕವರಲ್ಲಿ ಎಲ್ಲವನ್ನು ನಾವು ನೆಟ್ಟಿಟ್ಕೋಬೋದು. ಇದನ್ನು ಒಂದೇ ಕವರ್ ಒಳಗಡೆ ಹಾಗೆ ನೆಟ್ಟಿಟ್ಕೊಂಡ್ರೆ ಮುಂದಿನ ವರ್ಷ ಅದನ್ನು ರೀಪಾಟಿಂಗ್ ಮಾಡ್ಕೋಬೋದು. ಹಾಗೆ ಇದೆಲ್ಲವನ್ನು ನಾನು ಈ ಸಸಿಗಳನ್ನೆಲ್ಲ ಕಿತ್ತು ನೆಟ್ಟುಕೊಂಡು ಕವರ್ ಒಳಗಡೆ ಆಮೇಲೆ ಇವನ್ನೆಲ್ಲ ಮಳೆ ನೀರು ತಾಗದೇ ಇರೋ ಹಾಗೆ ಇಟ್ಕೋತೀನಿ. 1 ವಾರ ಬಿಸಿಲಲ್ಲಿಟ್ಟು ಆಮೇಲೆ ಡ್ರೈ ಆಗಲಿಕ್ಕೆ ಬಿಟ್ಟು ಆಮೇಲೆ ಅದನ್ನು ನೆರಳಲ್ಲಿ ಇಡಬೇಕು. ನೋಡಿದೆ ಇಷ್ಟೊಂದು ಸಸಿಗಳು ಬಂದಿದೆ ಅಂತ. ಇದನ್ನೆಲ್ಲ ಕಿತ್ತು ನೆಟ್ಕೊಬಿಡ್ತೀನಿ. ಇದು ಗಿಡಕಂಬಳಿ ಆಗಿತ್ತು ನೋಡಿ. ಇಲ್ಲೆಲ್ಲ ಸ್ವಲ್ಪ ನೀರು ತೇವಾಂಶ ಇದ್ದರೆ ಸಾಕು, ಮತ್ತೆ ಚಿಗುರ್ಕೊಬಿಡತ್ತೆ ಇದು. ನೋಡ್ಬೋದು ನೋಡಿ ಎಷ್ಟು ಸಸಿ ಬಂದಿದೆ ಅಂತ. ಇಷ್ಟು ಸಸಿ ಬಂದಿದೆ. ಅದನ್ನೆಲ್ಲ ನೆಡ್ತೀನಿ, ವೇಸ್ಟ್ ಮಾಡಲ್ಲ. ಬೇಕಾದವರಿಗೆ ಮುಂದಿನ ವರ್ಷ ಕೊಡೋಕ್ಕಾಗತ್ತೆ. ನೋಡಿ ಫ್ರೆಂಡ್ಸ್, ನಾನು ಬಿಸಿಲಲ್ಲಿಟ್ಟು ಒಂದು 2-3 ದಿವಸ ಆಗಿದೆ. ಈಗ ನಾನು ಇದನ್ನು ಯಾವುದೇ ರೀತಿ ನೀರು ತಾಗದೇ ಇರೋ ಹಾಗೆ, ಬಿಸಿಲು ತಾಗದೇ ಇರೋ ಹಾಗೆ ಸ್ಟೋರ್ ಮಾಡಿ ಇಟ್ಕೋತೀನಿ. ಆಮೇಲೆ ಇದನ್ನು ನಾವು ಜೂನ್ 1st ವಾರದಲ್ಲಿ ಅಥವಾ 2nd ವಾರದಲ್ಲಿ ಮಳೆ ನೀರು ತಾಗೋ ಹಾಗೆ ಇಟ್ಕೊಂಡ್ರೆ ಚಿಗುರು ಬರುತ್ತೆ ಚೆನ್ನಾಗಿ. ನೋಡಿ, ಈ ಪಾಟಲ್ಲಿ ಅರೇಂಜ್ ಮಾಡಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ 1.5 ತಿಂಗಳ ನಂತರ ನಾನು ಈಗ ಪ್ರೆಸೆಂಟ್ ಇರೋವಂಥ ಪೋಟನ ಹಾಕಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನೂ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. 1.5 ತಿಂಗಳಿಗೆಲ್ಲ ಇಷ್ಟು ಸ್ಪ್ರೆಡ್ ಆದರೆ ತುಂಬ
ಸಾಕಾಗತ್ತೆ ಅಂತ ಅನಿಸ್ತು. ನೋಡಿ ನಾನು ಈ ರೀತಿ ಗಾರ್ಡನ್ ಅರೇಂಜ್ ಮಾಡಿರೋದು ಈಗ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡಿ ಸೇವಂತಿಗೆ ಹೂವೆಲ್ಲ ಮುಗಿತಾ ಬರ್ತಾ ಇದೆ. ಅದನ್ನೆಲ್ಲ ಕಟ್ ಮಾಡಿ ನಾವು ಇಟ್ಕೋಬೇಕಾಗತ್ತೆ. ಮುಂದಿನ ಸೀಸನ್ಗೆ ಯಾವ ರೀತಿ ಸ್ಟೋರ್ ಮಾಡೋದು ಅಂತ ಕೂಡ ನಾನು ವಿಡಿಯೋ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.